ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೈ ಆಡಳಿತ ಇರುವ ರಾಜ್ಯದಿಂದಾನೇ ಬಿಜೆಪಿಗೆ ಎಲೆಕ್ಷನ್ ಹೊತ್ತಲ್ಲಿ ಸಿಕ್ತು ಬಿಗ್ ಗಿಫ್ಟ್. ರಾಹುಲ್ ಗಾಂಧಿ ಮೋದಿ ವಿರುದ್ಧ ಹೇಳಿದ ದೊಡ್ಡ ಸುಳ್ಳೊಂದು ಕೊನೆಗೂ ಬ್ಲಾಸ್ಟ್ ಆಗಿದೆ ಅಂತ ಈಗ ಮುಗಿಬೀಳ್ತಾ ಇದೆ. ಬಿಜೆಪಿ ಅಷ್ಟೇ ಅಲ್ಲ, ರಾಹುಲ್ ಗಾಂಧಿ ಕ್ಷಮೆಗೆ ಒತ್ತಾಯಿಸ್ತಾ ಇರೋದು. ನೀವು ಈ ಸುಳ್ಳಿನ ಮೂಲಕ ಸಂಸತ್ತನ್ನು ಅಪವಿತ್ರಗೊಳಿಸಿದ್ದೀರಿ, ಅವಮಾನ ಮಾಡಿದಿರಿ ಮತ್ತು ಸಮಯವನ್ನು ವ್ಯರ್ಥ ಮಾಡಿದಿರಿ. ಕೂಡಲೇ ಕ್ಷಮೆ ಕೇಳಿ ದೇಶದ ಮುಂದೆ ಅಂತ ಈಗ ಅಸ್ತ್ರ ಪ್ರಯೋಗ ಮಾಡ್ತಾ ಇರೋದು ಏನ್? ಹಾಗಾದ್ರೆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡ್ತಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, 8 ವರ್ಷಗಳ ಹಿಂದಿನ ಪ್ರಕರಣ, ಹೈದರಾಬಾದ್ ರೋಹಿತ್ ವೇಮುಲಾ ಕೇಸ್. ಬಹುಶಃ ಯಾರು ಮರ್ತಿರೋಕ್ ಸಾಧ್ಯ ಇಲ್ಲ. ಅಂಥದ್ದೊಂದು ಕೇಸ್ ಇದು. ಅಷ್ಟು ಸದ್ದು ಮಾಡಿದ್ದಂತಹ ಕೇಸ್, ಡೆಲ್ಲಿಯಲ್ಲಿ ಬಿಸಿ ಮುಟ್ಟಿಸಿದಂತಹ ಕೇಸ್, ಸಂಸತ್ನಲ್ಲಿ ಬಿಸಿ ಏರಿಸಿದ್ದಂತಹ ಕೇಸ್, ಕೇಂದ್ರ ಸರ್ಕಾರದ ವಿರುದ್ಧ, ಮಿನಿಸ್ಟರ್ಗಳ ವಿರುದ್ಧ, ಸ್ಮೃತಿ ಇರಾನಿ ವಿರುದ್ಧ, ಬಂಡಾರು ದತ್ತಾತ್ರೇಯ ಸೇರಿದಂತೆ ಹಲವರ ವಿರುದ್ಧ ಕಾಂಗ್ರೆಸ್ ಮುಗಿಬಿದ್ದಿತ್ತು. ಮೋದಿ ಸರ್ಕಾರ ಆಂಟಿ ದಲಿತ ವಿರೋಧಿ ಅನ್ನುವ ಹಣೆಪಟ್ಟಿ ಕಟ್ಟೋದಿಕ್ಕೆ ಅಖಾಡಕ್ಕೆ ಧುಮುಕಿ ದೊಡ್ಡ ಮಟ್ಟದ ಹೋರಾಟ ಆಗಿತ್ತು. ಸಂಸತ್ನಲ್ಲಿ ಕೋಲಾಹಲವೇ ಸೃಷ್ಟಿಯಾಗಿತ್ತು. ನೆನಪು ಮಾಡಿಕೊಳ್ಳಬಹುದು ರೋಹಿತ್ ವೇಮುಲಾ ಆತ್ಮಹತ್ಯೆ ಪ್ರಕರಣ. ಹೈದರಾಬಾದ್ ಕೇಂದ್ರ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯಾಗಿದ್ದ ರೋಹಿತ್ ವೇಮುಲಾ 2016ರಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಕೇಸ್. ಅದು ಈಗ ಕ್ಲೀನ್ ಚಿಟ್ ಸಿಗ್ತಾ ಇದೆ ಈ ಎಲ್ಲ ಆರೋಪ ಹೊತ್ತವರಿಗೆ. ಮತ್ತು ಈಗ ಕೇಸನ್ನ ತೆಲಂಗಾಣ ಪೊಲೀಸರು ಕ್ಲೋಸ್ ಮಾಡಿದ್ದಾರೆ. ಅಂದ್ರೆ ಅಂತಿಮ ವರದಿಯನ್ನ ಸಲ್ಲಿಸುವ ಮೂಲಕ, ತೆಲಂಗಾಣದಲ್ಲಿ ಇರೋದು ಕಾಂಗ್ರೆಸ್ ಸರ್ಕಾರ ಇರುವಂತಹ ರಾಜ್ಯದಲ್ಲಿ ಅಲ್ಲಿನ ಪೊಲೀಸರು ಈಗ ಆ ಕೇಸ್ ಸಂಪೂರ್ಣವಾಗಿ ದಾರಿ ತಪ್ಪಿತ್ತು ಅನ್ನುವಂಥ ರಿಪೋರ್ಟ್ ಅನ್ನ ಇಟ್ಟಂಗಾಯ್ತು. ಯಾಕಂದ್ರೆ ದಲಿತ ವಿದ್ಯಾರ್ಥಿಯೊಬ್ಬ ಬಿಜೆಪಿಯಿಂದ ಟಾರ್ಗೆಟ್ ಆಗಿ ಪ್ರಚೋದನೆಗೆ ಒಳಗಾಗಿ ಸಾವಿಗೆ ಕಾರಣ ಆಯ್ತು. ಆತ್ಮಹತ್ಯೆಗೆ ಪ್ರಚೋದನೆ ಕೊಟ್ಟಿದ್ದೇ ಬಿಜೆಪಿ ಸರ್ಕಾರ ಅನ್ನೋ ರೀತಿಯಲ್ಲಿ ಅವತ್ತು ಕೋಲಾಹಲವೇ ಸೃಷ್ಟಿಯಾಗಿತ್ತು. ಇದು ಎಲೆಕ್ಷನ್ನ ವಿಚಾರ ಮತ್ತು ರಾಜಕೀಯದ ಬ್ರಹ್ಮಾಸ್ತ್ರವಾಗಿ ಪರಿಣಮಿಸಲ್ಪಟ್ಟಿತ್ತು. ಆದ್ರೆ ಈಗ ಗೊತ್ತಾಗ್ತಿದೆ ರೋಹಿತ್ ವೇಮುಲಾ ಒಬ್ಬ ದಲಿತನೇ ಅಲ್ಲ ಅನ್ನೋದು. ನಕಲಿ ಜಾತಿ ಪ್ರಮಾಣ ಪತ್ರವನ್ನ ಆತ ಸೃಷ್ಟಿ ಮಾಡ್ಕೊಂಡಿದ್ದ. ಅಂದ್ರೆ ಆತನ ತಾಯಿ ಅನುಕೂಲ ಆಗ್ಲಿ ಓದಿಗೆ ಮತ್ತೊಂದಕ್ಕೆ ಅಂತ ಸೃಷ್ಟಿ ಮಾಡಿದ್ದು ಆತನಿಗೂ ಅರಿವಿತ್ತು. ಮತ್ತು ಶೈಕ್ಷಣಿಕವಾಗಿ ಹಿಂದೆ ಬಿದ್ದಿದ್ದ, ತುಂಬಾ ಚೆನ್ನಾಗಿ ಓದ್ತಾ ಇದ್ದ ಹುಡುಗ, ರಾಜಕೀಯದಲ್ಲಿ ಅಂದ್ರೆ ಕಾಲೇಜ್ ರಾಜಕೀಯದಲ್ಲಿ ಹೆಚ್ಚು ತಲೆ ಕೆಡಿಸ್ಕೊಂಡು ಅದು ಇದು ಸಂಘಟನೆ, ಎಲೆಕ್ಷನ್ ಅಂತ ತಲೆ ಕೆಡಿಸ್ಕೊಂಡು ಹಿಂದೆ ಬಿದ್ದಿದ್ದ. ನಿಯಮ ಪಾಲಿಸದ ಕಾರಣದಿಂದಾಗಿ ಆತನಿಗೆ ಬರ್ತಾ ಇದ್ದ 25,000 ರೂಪಾಯಿ ಸ್ಕಾಲರ್ಶಿಪ್ ಅನ್ನ ಯೂನಿವರ್ಸಿಟಿ ನಿಲ್ಲಿಸ್ಬಿಟ್ಟಿತ್ತು. ಅದಾದ ಬಳಿಕ ಪ್ರೊಟೆಸ್ಟ್, ಗಲಾಟೆ. ಅಂಬೇಡ್ಕರ್ ಸ್ಟೂಡೆಂಟ್ ಅಸೋಸಿಯೇಷನ್ಗೆ ಸೇರಿದಂತಹ 5 ವಿದ್ಯಾರ್ಥಿಗಳು, ದಲಿತ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡೋದು, ಮತ್ತೊಬ್ಬ ABVP ಕಾರ್ಯಕರ್ತನ ಮೇಲೆ ಅಟ್ಯಾಕ್ ಮಾಡಿದ್ದು ಎಲ್ಲ ಕೇಸ್ ಆಗುತ್ತೆ. ಅವ್ರ ಮೇಲೆ ಯೂನಿವರ್ಸಿಟಿ ಸ್ಟ್ರಿಕ್ಟ್ ಆಕ್ಷನ್ ಆಗುತ್ತೆ. ಕೊನೆಗೆ ಈತ ಹಾಸ್ಟೆಲ್ನಲ್ಲಿ ನೇಣು ಬಿಗಿದುಕೊಂಡು ಸಾವಿಗೀಡಾಗಿರ್ತಾನೆ. ಅದು ಸಿಕ್ಕಾಪಟ್ಟೆ ರಾಜಕೀಯ ಬಣ್ಣವನ್ನ ತುಂಬಿಕೊಂಡು ದೊಡ್ಡ ಕೇಸ್ ಆಗಿ ಸದ್ದು ಮಾಡ್ತು. ತನಿಖೆ ಇಷ್ಟು ಸುದೀರ್ಘಾವಧಿ 8 ವರ್ಷಗಳಾದ ಮೇಲೆ ಗೊತ್ತಾಗ್ತಾ ಇದೆ ಆತ ಶೈಕ್ಷಣಿಕವಾಗಿ ಹಿಂದೆ ಬಿದ್ದಿದ್ದ ಮತ್ತು ತನ್ನ ನಕಲಿ ಸರ್ಟಿಫಿಕೇಟ್ನ ಬಣ್ಣ ಬಯಲಾಗುವಂತಹ ಆತಂಕದಲ್ಲಿದ್ದ. ಈ ಕಾರಣದಿಂದಾನೇ ಆತ್ಮಹತ್ಯೆ ಮಾಡಿಕೊಂಡಿರೋದು. ಮೇಲ್ನೋಟಕ್ಕೆ ಬೇರೆ ಏನು ಪ್ರಚೋದನೆ ಮತ್ತೊಂದು ಕಂಡು ಬರ್ತಾ ಇಲ್ಲ. ಈ ಕೆಲವು ಕಾರಣಗಳಿಂದಾಗಿ ನೊಂದಿದ್ದ, ಡಿಪ್ರೆಷನ್ಗೆ ಹೋಗಿದ್ದ ಆತ ಅನ್ನೋದು ಈಗ ರಿಪೋರ್ಟ್ ಅಲ್ಲಿ ಗೊತ್ತಾಗ್ತಿದೆ. ಬಟ್ ಫ್ಯಾಮಿಲಿಯವರು, ರೋಹಿತ್ ವೇಮುಲಾ ಫ್ಯಾಮಿಲಿಯವರು ಇದ್ರ ವಿರುದ್ಧ ಆಕ್ಷೇಪ ವ್ಯಕ್ತಪಡಿಸ್ತಿದ್ದಾರೆ. ಪೊಲೀಸರು ಪಾಪ ಜಾತಿ ಸರ್ಟಿಫಿಕೇಟ್ನ ಸುತ್ತ ತನಿಖೆ ಮಾಡಿದ್ದಾರೆ, ಸಾವಿನ ಸುತ್ತ ಅಲ್ಲ. ಆತನ ಮೇಲೆ ಯಾವ ರೀತಿ ಪ್ರಚೋದನೆ ಆಯ್ತು, ಅನ್ಯಾಯ ಆಯ್ತು, ಟಾರ್ಗೆಟ್ ಆಯ್ತು, ಕೊನೆಗೆ ಆತನನ್ನ ಕೊಂದ್ರು ಎಲ್ಲ ಸೇರ್ಕೊಂಡು, ಅದ್ರ ಬಗ್ಗೆ ತನಿಖೆ ಮಾಡೇ ಇಲ್ಲ. ಜಾತಿ ಪ್ರಮಾಣ ಪತ್ರ ಹೆಚ್ಚ, ಆತನ ಜೀವ ಹೆಚ್ಚ ಅನ್ನೋ ರೀತಿಯಲ್ಲಿ ಮುಗಿಬೀಳ್ತಿರೋದು. ಮರು ತನಿಖೆಯ ಬಗ್ಗೆ ಕೂಡ ಈಗ ಆಲೋಚನೆ ಆಗಿದೆ, ಅಷ್ಟು ಒತ್ತಡ ಕೇಳಿ ಬರ್ತಾ ಇರೋದ್ರಿಂದ. ಆದ್ರೆ 8 ವರ್ಷಗಳ ಬಳಿಕ ಕ್ಲೀನ್ ಚಿಟ್ ಸಿಕ್ಕಿದ್ದು ಬಿಜೆಪಿ ಮುಗಿಬೀಳ್ತಾ ಇದೆ. ಮೊದಲು ಕ್ಷಮೆ ಕೇಳಿ, ದಲಿತರನ್ನ ನೀವು ರಾಜಕೀಯಕ್ಕೆ ಹೇಗೆ ಯೂಸ್ ಮಾಡ್ಕೊಂಡಿದ್ದೀರಿ ಅನ್ನೋದಕ್ಕೆ ಮತ್ತೊಂದು ಬಹಳ ಒಳ್ಳೆ ಎಕ್ಸಾಂಪಲ್ ಸಿಕ್ಕಿದೆ. ದಲಿತನೇ ಅಲ್ಲದಂತಹ ವ್ಯಕ್ತಿಯನ್ನ ದಲಿತ ಅಂತ ಹೇಳಿ ಆ ವ್ಯಕ್ತಿಯ ಕೊಲೆ ಬಿಜೆಪಿ ಸರ್ಕಾರದಿಂದ ಆಗಿದೆ ಅನ್ನೋ ರೀತಿಯಲ್ಲಿ ಅಷ್ಟು ದೊಡ್ಡ ಹೋರಾಟ ಮಾಡಿದ್ರಿ. ಸಂಸತ್ನ ಸಮಯವನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ರಿ. ಇಡೀ ದೇಶಕ್ಕೆ ನೀವು ಕ್ಷಮೆ ಕೇಳಬೇಕು, ದಲಿತರಿಗೆ ನೀವು ಕ್ಷಮೆ ಕೇಳಬೇಕು. ಈ ರೀತಿ ಎಷ್ಟು ಸಲ ಕಾಂಗ್ರೆಸ್ ಮಾಡಿದೆ. ಜಾತಿಯನ್ನ ತನ್ನ ರಾಜಕಾರಣಕ್ಕೆ, ಹಿಂದುಳಿದವ್ರನ್ನ, ದಲಿತರನ್ನ ರಾಜಕಾರಣಕ್ಕೆ ಬಳಸ್ಕೊಂಡು ಬಿಸಾಡಿದೆ. ಈಗದು ಮತ್ತೆ ಬಟಾ ಬಯಲಾಗಿದೆ ಅಂತ ಮುಗಿಬೀಳ್ತಾ ಇರೋದು. ಸೊ ದೊಡ್ಡದೊಂದು ಸುಳ್ಳು ಹೇಳಿ ಈಗ ಅದು ಬ್ಲಾಸ್ಟ್ ಆಯ್ತಾ? ಅದು ಕೂಡ ಕೈ ಆಡಳಿತದ
ಸರ್ಕಾರದ ಅವಧಿಯಲ್ಲಿಯೇ ತೆಲಂಗಾಣದಲ್ಲಿ ಅನ್ನೋದು ಗಮನ ಸೆಳೆತಿರುವ ಮಹತ್ವದ ಬೆಳವಣಿಗೆ. ಎಲೆಕ್ಷನ್ ಟೈಮಲ್ಲಿ, ಎಲೆಕ್ಷನ್ಗೆ ಕೌಂಟ್ ಡೌನ್ ಶುರುವಾಗಿರೋ ಹೊತ್ತಲ್ಲೇ ತೆಲಂಗಾಣದಲ್ಲಿ ಇದು ದೊಡ್ಡ ವಿಚಾರ ಆಗಿದೆ. ದೇಶವ್ಯಾಪಿ ಗಮನ ಸೆಳೆತಾ ಇರುವ ಬೆಳವಣಿಗೆಯೂ ಹೌದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.